ವಿಕಸಿತ್ ಮಹಾರಾಷ್ಟ್ರ ವಿಕಸಿತ್ ಭಾರತ ಕಲ್ಪನೆಯಲ್ಲಿ ಸಂಕಲ್ಪ ಪತ್ರ ಹೆಸರಿನ ಬಿಜೆಪಿ ಪ್ರಣಾಳಿಕೆಯನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಮಹಾರಾಷ್ಟ್ರ ಡಿಸಿಎಂ ದೇವೇಂದ್ರ ಫಡ್ನವೀಸ್ ಬಿಡುಗಡೆ ಮಾಡಿದರು. ಸೊ ಇದೆಲ್ಲವೂ ಕೂಡ ರಾಜಕೀಯ ಪಕ್ಷಗಳ ಟೊಳ್ಳು ಭರವಸೆಗಳು ಅಂತ ಧ್ರುವ ರಾಠಿ ಟೀಕೆ ಮಾಡಿದ್ದಾರೆ. ಟೀಕೆ ಮಾಡೋದಕ್ಕೆ ಮಹಾರಾಷ್ಟ್ರದ ಈಗಿನ ಪರಿಸ್ಥಿತಿ ಹಾಗೂ ರಾಜಕಾರಣಿಗಳು ಮಾಡಿರೋ ಅಭಿವೃದ್ಧಿ ಬಗ್ಗೆ ಧ್ರುವ ರಾಠಿ ಅವರು ಈ ವಿಡಿಯೋದಲ್ಲಿ ಮಾತಾಡಿದ್ದಾರೆ. ತಮ್ಮ ಎಕ್ಸ್ ಅಕೌಂಟ್ನಲ್ಲಿ ಧ್ರುವ ರಾಠಿಯ ಈ ವಿಡಿಯೋವನ್ನ ಶೇರ್ ಮಾಡೋ ಮೂಲಕ ಈ ಚಾಲೆಂಜ್ ಅನ್ನು ನಾವು ಒಪ್ಕೊಳ್ತಾ ಇದ್ದೀವಿ, ಒಪ್ಕೊಳ್ಳೋಕೆ ಯೋಗ್ಯವಾದಂತ ಸವಾಲು ಇದು ಅಂತ ಹೇಳಿದ್ದಾರೆ. ನಮಸ್ಕಾರ, ADINA.comಗೆ ಸ್ವಾಗತ. ನಾನು GM ಪವಿತ್ರ. ಒಬ್ಬ ಸಾಮಾನ್ಯ ವ್ಯಕ್ತಿ ಮನಸ್ಸು ಮಾಡಿದ್ರೆ ಏನ್ ಬೇಕಿದ್ರೂ ಮಾಡಬಹುದು, ಆದ್ರೆ ಮನಸ್ಸು ಮಾಡ್ಬೇಕಷ್ಟೆ. ರಾಜಕೀಯ ಪಕ್ಷಗಳು ಚುನಾವಣೆ ಬಂದಾಗ ಹೆಂಗೆಲ್ಲ ಆಟ ಆಡತ್ತೆ, ಅದೇ ಚುನಾವಣೆ ಮುಗಿದ ಮೇಲೆ ಮತದಾರರ ಕಷ್ಟವನ್ನ ಓರೆಗಣ್ಣಲ್ಲೂ ಸಹ ನೋಡೋದಿಲ್ಲ. ಇಷ್ಟು ದಿನ ನಾವು ನೋಡಿದಂತ ಸತ್ಯ ಇದು. ಸೊ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗೆ ರಾಜಕೀಯ ಪಕ್ಷಗಳ ನಡುವೆ ಉಚಿತ ಕೊಡುಗೆಗಳ ಮಹಾಪೂರವೇ ಹರಿದಿದೆ. ಒಂದ್ ಕಡೆ ಬಿಜೆಪಿ ನೇತೃತ್ವದ ಮಹಾಯುತಿ, ಮತ್ತೊಂದ್ ಕಡೆ ಕಾಂಗ್ರೆಸ್ ನೇತೃತ್ವದ ಮಹಾವಿಕಾಸ್ ಅಘಾಡಿ ಭರಪೂರ ಫ್ರೀ ಬೀಸ್ ಯೋಜನೆಯನ್ನ ಪ್ರಕಟಿಸಿದೆ. ಮಹಾರಾಷ್ಟ್ರ ಚುನಾವಣೆಗೆ ಸಂಕಲ್ಪ ಪತ್ರ ಅನ್ನೋ ಹೆಸರಿನಲ್ಲಿ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದಂತ ಬಿಜೆಪಿ ಮಹಿಳೆಯರಿಗೆ 2,100 ರೂಪಾಯಿ ನೆರವು, ರೈತರ ಸಾಲ ಮನ್ನಾ, ವಿದ್ಯಾರ್ಥಿಗಳಿಗೆ ಮಾಸಿಕ 10,000 ರೂಪಾಯಿ ಆರ್ಥಿಕ ಸಹಾಯ ಸೇರಿದಂತೆ 25 ಭರವಸೆಗಳನ್ನು ನೀಡಿದೆ. ವಿಕಸಿತ್ ಮಹಾರಾಷ್ಟ್ರ ವಿಕಸಿತ್ ಭಾರತ ಕಲ್ಪನೆಯಲ್ಲಿ ಸಂಕಲ್ಪ ಪತ್ರ ಹೆಸರಿನ ಬಿಜೆಪಿ ಪ್ರಣಾಳಿಕೆಯನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಮಹಾರಾಷ್ಟ್ರ ಡಿಸಿಎಂ ದೇವೇಂದ್ರ ಫಡ್ನವೀಸ್ ಬಿಡುಗಡೆ ಮಾಡಿದ್ರು. ಸೊ ಇದೆಲ್ಲವೂ ಕೂಡ ರಾಜಕೀಯ ಪಕ್ಷಗಳ ಟೊಳ್ಳು ಭರವಸೆಗಳು ಅಂತ ಧ್ರುವ ರಾಠಿ ಟೀಕೆ ಮಾಡಿದ್ದಾರೆ. ಟೀಕೆ ಮಾಡೋದಕ್ಕೆ ಮಹಾರಾಷ್ಟ್ರದ ಈಗಿನ ಪರಿಸ್ಥಿತಿ ಹಾಗೂ ರಾಜಕಾರಣಿಗಳು ಮಾಡಿರೋ ಅಭಿವೃದ್ಧಿ ಬಗ್ಗೆ ಧ್ರುವ ರಾಠಿ ಅವರು ಈ ವಿಡಿಯೋದಲ್ಲಿ ಮಾತಾಡಿದ್ದಾರೆ. ಮಹಾರಾಷ್ಟ್ರ ಚುನಾವಣೆಗಳ ಕುರಿತು ಪ್ರಸ್ತಾಪಿಸಿ ತನ್ನ ಮಿಷನ್ ಸ್ವರಾಜ್ ಉದ್ದೇಶವನ್ನ ಬಹಿರಂಗಪಡಿಸಿದ್ದಾರೆ. ಈ ಚರ್ಚೆಯಲ್ಲಿ ಇವರು ಎಲ್ಲಾ ರಾಜಕೀಯ ಮುಖಂಡರಿಗೆ ಚಾಲೆಂಜ್ ಮಾಡಿದ್ದಾರೆ. ಸಾಮಾನ್ಯ ಪ್ರಜೆಗಳ ಹಿತಾಸಕ್ತಿ ಕಾಪಾಡೋದು ಯಾವ ರೀತಿ ಮುಖ್ಯ ಆಗತ್ತೆ ಹಾಗೂ ಸರ್ಕಾರ ಇದಕ್ಕೆ ಏನೆಲ್ಲಾ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗಿದೆ ಅನ್ನೋ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ನಮ್ಮ ದೇಶದಲ್ಲಿ ಬಡವರಿಗೆ ಏನಾಗ್ತಾ ಇದೆ ಹಾಗೂ ಮಿಡ್ಲ್ ಕ್ಲಾಸ್ ಜನ ಟ್ಯಾಕ್ಸ್ ಕಟ್ಟೋ ಮೂಲಕ ಎಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ, ಪ್ರೈವೇಟ್ ಶಾಲೆಗಳಲ್ಲಿ ಮಕ್ಕಳ ಶಿಕ್ಷಣ ಅನ್ನೋದು ಎಷ್ಟು ದುಬಾರಿಯಾಗಿದೆ, ಅದೇ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣದ ಮಟ್ಟ ಎಷ್ಟು ತಳಮಟ್ಟಕ್ಕೆ ಇಳಿದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿದ್ದಾರೆ. ವೇಕಪ್ ಅನ್ನೋ ತಮ್ನೇಲ್ ಕೊಡೋ ಮೂಲಕ ರಾಜಕೀಯ ನಾಯಕರು ಏನ್ ತಪ್ಪು ಮಾಡ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡಿಸಿದ್ದಾರೆ. ಅಷ್ಟೇ ಅಲ್ಲ, ಜನರಾದ ನಾವು ಎಲ್ಲಿ ಎಡವ್ತಾ ಇದ್ದೀವಿ ಅನ್ನೋ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಮಿಷನ್ ಸ್ವರಾಜ್ನಲ್ಲಿ ಮಹಾರಾಷ್ಟ್ರದಲ್ಲಿ ಏನೆಲ್ಲ ಆಗ್ಬೇಕು ಅನ್ನೋ ಬಗ್ಗೆ ಹೇಳಿದ್ರು. ರೈತರಿಗೆ ತರಬೇತಿ, ಮಣ್ಣು ಪರೀಕ್ಷೆ, ಬೀಜದ ಬ್ಯಾಂಕ್ಗಳು, ಸ್ಥಳೀಯ ಮಾರುಕಟ್ಟೆಗಳ ಮೂಲಕ ರೈತರಿಗೆ ನೆರವನ್ನ ನೀಡಬೇಕು, ಮಳೆ ನೀರು ಕೊಯ್ಲು ವ್ಯವಸ್ಥೆಯನ್ನ ಮಾಡಬೇಕು, ಫ್ರೀ ಹಾಗೂ ಕ್ವಾಲಿಟಿ ಶಿಕ್ಷಣವನ್ನ ಕೊಡಬೇಕು, ಫ್ರೀ ಹಾಗೂ ಕ್ವಾಲಿಟಿ ಆರೋಗ್ಯ ವ್ಯವಸ್ಥೆನ ಜನರಿಗೆ ಕೊಡಬೇಕು. ಮಹಾರಾಷ್ಟ್ರದಲ್ಲೂ ಕೂಡ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ. ಅಷ್ಟೇ ಅಲ್ಲ, ಶುದ್ಧತೆ ಅನ್ನೋದು ಮರೀಚಿಕೆಯಾಗಿದೆ. ಹಾಗಾಗಿ ಶುದ್ಧ ಗಾಳಿ, ಸ್ವಚ್ಛತೆಯನ್ನ ಕಾಪಾಡಬೇಕು. ಸಾಮಾನ್ಯ ಜನರ ಸುರಕ್ಷತೆ ಹಾಗೂ ರಕ್ಷಣೆ ಬಗ್ಗೆ ಕಾಳಜಿ ವಹಿಸಬೇಕು. ಸಣ್ಣ ಮತ್ತು ಅತಿ ಸಣ್ಣ ಕೈಗಾರಿಕೆಗಳಿಗೆ ಸಪೋರ್ಟ್ ಮಾಡಬೇಕು. ನಿರುದ್ಯೋಗ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ಕಡಿಮೆ ಮಾಡಿ ಎಲ್ರಿಗೂ ಕೆಲಸದ ಭರವಸೆಯನ್ನ ನೀಡಬೇಕು. ಇದಿಷ್ಟು ಧ್ರುವ ರಾಠಿ ತಮ್ಮ ಮಿಷನ್ ಸ್ವರಾಜ್ನಲ್ಲಿ ಸರ್ಕಾರಗಳಿಗೆ ಹೇಳಿದ್ದು. ಇದನ್ನ ಮಾಡಿ ತೋರಿಸಿ ಅಂತ ಚಾಲೆಂಜ್ ಮಾಡಿದ್ದಾರೆ. ಇದೀಗ ಈ ಚಾಲೆಂಜ್ ಅನ್ನ ಉದ್ಧವ್ ಠಾಕ್ರೆ ಅವರ ಮಗ ಆದಿತ್ಯ ಠಾಕ್ರೆ ಒಪ್ಕೊಂಡಿದ್ದಾರೆ. ತಮ್ಮ ಎಕ್ಸ್ ಅಕೌಂಟ್ನಲ್ಲಿ ಧ್ರುವ ರಾಠಿಯ ಈ ವಿಡಿಯೋವನ್ನ ಶೇರ್ ಮಾಡೋ ಮೂಲಕ ಈ ಚಾಲೆಂಜ್ ಅನ್ನ ನಾವು ಒಪ್ಕೊಳ್ತಾ ಇದ್ದೀವಿ, ಒಪ್ಕೊಳ್ಳೋಕೆ ಯೋಗ್ಯವಾದಂತ ಸವಾಲು ಇದು ಅಂತ ಹೇಳಿದ್ದಾರೆ. ಚಾಲೆಂಜ್ ಅನ್ನು ಒಪ್ಕೊಂಡಿದ್ದಾರೆ, ಆದ್ರೆ ಇದನ್ನ ನಿರ್ವಹಿಸ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ಎಷ್ಟೋ ರಾಜಕೀಯ ಪಕ್ಷಗಳು ಎಲೆಕ್ಷನ್ ಟೈಮ್ನಲ್ಲಿ ನಾವು ದೇಶದಲ್ಲಿ ಭ್ರಷ್ಟಾಚಾರವೇ ಇಲ್ಲದೆ ಇರೋ ಹಾಗೆ ಮಾಡ್ತೀವಿ ಅನ್ನೋ ಡೈಲಾಗುಗಳನ್ನು ನಾವು ಕೇಳಿದ್ದೇವೆ. ಆ ಭ್ರಷ್ಟಾಚಾರದ ಹಣವನ್ನ ಜನರ ಅಕೌಂಟ್ಗಳಿಗೆ ಹಾಕ್ತೀವಿ ಅನ್ನೋ ಮಾತನ್ನು ಕೇಳಿದ್ದೇವೆ. ನಿರುದ್ಯೋಗವೇ ಇಲ್ಲದೆ ಇರೋ ಹಾಗೆ ಮಾಡ್ತೀವಿ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅನ್ನೋ ಬುರುಡೆ ಮಾತುಗಳನ್ನು ಸಹ ನಾವು ಕೇಳಿದ್ದೇವೆ. ಎಲೆಕ್ಷನ್ ಹತ್ರ ಬಂದಾಗ ಈ ಎಲ್ಲಾ ಪುಕ್ಸಟೆ ಡೈಲಾಗ್ಗಳನ್ನ ನಮ್ಮ ಜನ ಕೇಳಿ ಸಾಕಾಗಿದೆ. ಯಾರನ್ನೂ ನಂಬದೇ ಇರುವಂತ ಪರಿಸ್ಥಿತಿ ಈಗ ಎದುರಾಗಿದೆ. ಹಾಗಾಗಿ ಕೊಟ್ಟ ಮಾತನ್ನ ಯಾರು ಉಳಿಸ್ಕೊಳ್ತಾರೋ, ಯಾರು ಬಡವ ಮಧ್ಯಮ ವರ್ಗದ ಜನರಿಗೆ ಬೆನ್ನೆಲುಬಾಗಿ ನಿಲ್ತಾರೋ ಅವರೇ ನಿಜವಾದ ನಾಯಕ ಅಂತ ಜನ ಕೂಡ ನಂಬ್ತಾರೆ. ಸೊ ಈ ಬಾರಿ ಚಾಲೆಂಜ್ ಅನ್ನ ಎಕ್ಸೆಪ್ಟ್ ಮಾಡಿ ಆಮೇಲೆ ಏನೂ ಗೊತ್ತಿಲ್ಲದೆ ಇರೋ ಹಾಗೆ ನಟನೆ ಮಾಡಿದ್ರೆ ನೀವು ಕೂಡ ಬಿಜೆಪಿ ಅಂತೆ ಒಂದು ಪಾಠ ಆಗಿ ಹೋಗ್ತೀರಾ ವಿನಃ ಇತಿಹಾಸ ಸೃಷ್ಟಿಕಾರ ಆಗೋದಿಲ್ಲ. ಆದ್ರೆ ಎಲ್ಲಾನು ಮುಳುಗೆ ಹೋಯ್ತು ಅನ್ನೋ ಟೈಮ್ಗೆ ಆದಿತ್ಯ ಠಾಕ್ರೆ ಅವರ ಈ ಟ್ವೀಟ್ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಜನರಲ್ಲಿ ಒಂದು ಸಣ್ಣ ಆಶಯ ಮೂಡೋ ಹಾಗೆ ಇವ್ರು ಮಾಡಿದ್ದಾರೆ.
ಧ್ರುವರಾಟಿಯವರ ಈ ವಿಡಿಯೋ ಬಗ್ಗೆ, ಧ್ರುವರಾಟಿಯವರ ಈ ಸ್ವರಾಜ್ ಮಿಷನ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಪ್ರಕಾರ ನಮ್ಮ ರಾಜ್ಯದಲ್ಲಿ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಏನೆಲ್ಲ ಮೂಲ ಸಮಸ್ಯೆಗಳಿದೆ, ಅದನ್ನ ಹೇಗೆ ಪರಿಹರಿಸಬೇಕು ಅಂತ ನಿಮ್ಗೆ ಅನಿಸುತ್ತೆ ಅನ್ನೋದನ್ನು ಸಹ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ದಿನಗಳಲ್ಲಿ ಈ ಒಂದು ಟಾಪಿಕ್ ಬಗ್ಗೆನೇ ನಾವು ಒಂದು ವಿಡಿಯೋ ಮಾಡೋಣ. ನಾವು ಕೂಡ ನಮ್ಮ ಸರ್ಕಾರಕ್ಕೆ ಒಂದು ಚಾಲೆಂಜ್ ಮಾಡೋಣ. ಇದಕ್ಕೆ ನಿಮ್ಮ ಸಹಕಾರ ಬೇಕು. ಸೊ ಕಮೆಂಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.